ಚಿಕ್ಕೋಡಿಯಿಂದ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ. ಪೊಲೀಸರ ನಿರ್ಲಕ್ಷ್ಯ, ಪತ್ರಕರ್ತನ ಮೇಲೆ ಹಲ್ಲೆ, ಜಮೀನು ವಿಚಾರಕ್ಕೆ 2 ಕುಟುಂಬಗಳ ಮಧ್ಯೆ ಮಾರಾಮಾರಿ ನಡೆದಿರುವುದನ್ನು ಸುದ್ದಿ ಮಾಡಲು ಹೋದ ಪತ್ರಕರ್ತನ ಮೇಲೆ ಹಲ್ಲೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಖಜಾನಗೌಡಹಟ್ಟಿ ಗ್ರಾಮದ ಜಮೀನು ವ್ಯಾಜ್ಯಕ್ಕೆ ಸಂಬಂಧಿಸಿದ ಗಲಾಟೆಯನ್ನ ಸುದ್ದಿ ಮಾಡಲು ಹೋದ ಪತ್ರಕರ್ತ ಅಜಿತ್ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದೆ. ನಡೆದಿದ್ದ ಗಲಾಟೆಯನ್ನ ಪೊಲೀಸರಿಗೆ ತಿಳಿಸಿದ ಪತ್ರಕರ್ತ, ಆದರೂ ಕ್ರಮ ಕೈಗೊಳ್ಳದ ಪೊಲೀಸರು ನಂತರ ಸುದ್ದಿ ಮಾಡಲು ಹೋಗಿ ಪತ್ರಕರ್ತನನ್ನ ಅಡ್ಡಗಟ್ಟಿ ಇಂದು ಬೆಳಗ್ಗೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ. ಇನ್ನು ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪತ್ರಕರ್ತ ಅಜಿತ್ ಕೋತ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ನನಗೆ ಜೀವ ಭಯ ಇದೆ, ಕೂಡಲೇ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತ ಈಗಾಗಲೇ ಆಗ್ರಹ ಮಾಡಿದ್ದಾರೆ. ಹಲ್ಲೆ ಮಾಡಿದ ಆರೋಪಿಗಳು ಎನ್ನಲಾದ ಲಗಮನ್ನ ಮಸ್ತಿ, ಮುತ್ತಪ್ಪ ಮಸ್ತಿ ಹಾಗೂ ದುಂಡಪ್ಪ ಮಸ್ತಿ ಎಂಬುವರಿಂದ ಹಲ್ಲೆಯಾಗಿದೆ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಏನು ಖಜಗೌಡನಹಟ್ಟಿ ಗ್ರಾಮದಲ್ಲಿ ಜಮೀನು ವ್ಯಾಜ್ಯಕ್ಕೆ 2 ಕುಟುಂಬಗಳ ಮಧ್ಯೆ ಒಂದು ಗಲಾಟೆ ನಡೆಯುತ್ತೆ. ಕಳೆದ 1 ತಿಂಗಳಿನಿಂದ 2 ಕುಟುಂಬಗಳ ನಡುವೆ ವೈಮನಸ್ಸು ನಡೀತಾನೆ ಇದೆ. ಆಮೇಲೆ ಈ ಮಾಸ್ತಿ ಕುಟುಂಬಕ್ಕೆ ಸೇರಬೇಕಾದ 5 ಗುಂಟೆ ಜಮೀನು 11 ವರ್ಷಗಳ ಹಿಂದೆ ದಬ್ಬಾಳಿಕೆಯಿಂದ ವಶಪಡಿಸಿಕೊಂಡ ದುಂಡಪ್ಪ ಮಸ್ತಿ ಕುಟುಂಬಸ್ಥರು ಜಮೀನು ಮರಳಿ ಕೊಡುವಂತೆ ಕೇಳಿದ ರಾಮ ಮಸ್ತಿ ಜಮೀನು ಕೇಳಿದ್ದಕ್ಕೆ ರಾಮ ಮಸ್ತಿಗೆ ಕರೆಂಟ್ ಶಾಕ್ ಕೊಟ್ಟು ಹೊಲದಲ್ಲೇ ಕೊಲೆಗೆ ಯತ್ನ ಮಾಡಿದ್ದಾರೆ. ಈ ಕುರಿತ ಹಿಂದೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿತ್ತು. ಆದರೆ ಆರೋಪಿಗಳ ವಿರುದ್ಧ ಯಾವ ಕಠಿಣ ಕ್ರಮ ಕೂಡ ಕೈಗೊಳ್ಳದ ಪೊಲೀಸರು ಇದರಿಂದ ಮತ್ತೆ ಅಹಂಕಾರದಿಂದ ಮೆರೆಯುತ್ತಿದ್ದ ದುಂಡಪ್ಪ ಮಸ್ತಿ, ಲಗಮನ್ನ, ಮುತ್ತನ್ನ ಇದೇ ವಿಚಾರಕ್ಕೆ ನಿನ್ನೆ ಮತ್ತೆ ಶುರುವಾಗಿದ್ದ 2 ಕುಟುಂಬಗಳ ನಡುವೆ ಗಲಾಟೆ ವಿಕೋಪಕ್ಕೆ ತೆರಳಿ 20 ಜನರಿಂದ ರಾಮ ಮಸ್ತಿ ಕುಟುಂಬಸ್ಥರ ಮೇಲೆ ಹಲ್ಲೆಯಾಗಿತ್ತು. ಮತ್ತೆ ನಿನ್ನೆ ಚಿಕ್ಕೋಡಿ ಪೊಲೀಸರಿಗೆ ಈ ಕುರಿತು ಮಾಹಿತಿ ನೀಡಿದ ರಾಮ ಮಸ್ತಿ, ಆದರೆ ಯಾವುದೇ ಕ್ರಮ ಕೈಗೊಳ್ಳದ ಚಿಕ್ಕೋಡಿ ಪೊಲೀಸರು ಕಡೆಗೆ ಚಿಕ್ಕೋಡಿ ಪೊಲೀಸ್ ನಿರ್ಲಕ್ಷ್ಯದಿಂದ ಇವತ್ತು ಒಂದು ಖಾಸಗಿ ಚಾನಲ್ ವರದಿಗಾರ ಅಜಿತ್ ಕೋತ್ ಮೇಲೆ ಹಲ್ಲೆಯಾಗಿದೆ. ಅದು ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ. ಸದ್ಯಕ್ಕೆ ಚಿಕ್ಕೋಡಿಯ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅನ್ನುವಂತಹ ಸುದ್ದಿ ನಮಗೆ ತಿಳಿದು ಬರ್ತಾ ಇದೆ. ವರದಿ ಸತೀಶ್ ಅನ್ನಕ್ಕಿ, ಪರ್ವ ನ್ಯೂಸ್, ಬೆಳಗಾವಿ.